ದೀರ್ಘಕಾಯದ ದೇಹವನ್ನು ಹೊತ್ತುಕೊಂಡ ಆಟಗಾರ ಅಂಕವನ್ನ ಕದಿಯುವ ಪ್ರಯತ್ನದಲ್ಲಿ ಭಾರಿ ಬಲಿಷ್ಠ ದಾಳಿಗಾರಿಕೆಯನ್ನು ನಡೆಸಿಕೊಳ್ತಿದ್ದಾರೆ ಏಕಲವ್ಯ ತಂಡದ ಪರವಾಗಿ. ಯಾವುದೇ ಅಂಕಗಳಿಗಿಲ್ಲ. ಹಿರೇಗುತ್ತಿ ತಂಡದ ಪರವಾಗಿ ಬಿಎನ್ಸಿ ಹಿರೇಗುತ್ತಿ ನೈಜ ಕಬಡ್ಡಿಯ ದಾಳಿಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ ಹಿರೇಗುತ್ತಿ ತಂಡದ ಆಟಗಾರ. ಹೊಂದಾಣಿಕೆಯ ಪ್ರದರ್ಶನವನ್ನು ಕೊಡುತ್ತದೆ. ಎರಡು ತಂಡದಲ್ಲಿ ಯಾವುದೇ ಅಂಕಗಳಿಗಿಲ್ಲ. ಹಾಗೆಯೇ ಈ ಭಾಗದ ಸುಂದರ ಯುವಕ ಶ್ಯಾಮ್ ಅವರು ಎಲ್ಲಿದ್ದರೂ ಕೂಡ ಈ ಒಂದು ಸ್ಕೋರ್ ಬೋರ್ಡ್ ನ ಬಳಿ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಲವಾದ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡಿದೆ. ಏಕಲವ್ಯ ತಮ್ಮ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. 1-0 ಏಕಲವ್ಯ ತಂಡ ಇದೀಗ ಖಾತೆಯ ಶುಭಾರಂಭವನ್ನು ಗಳಿಸಿಕೊಂಡಿದೆ. 1-0 ಡಿಸೈಡ್. ಬೋರ್ಡು ಇಲ್ಲವೇ ಮಾಡಿ ಅಂಕವನ್ನು ತಂದರೆ ತಂಡಕ್ಕೆ ಮಾಡಿದ್ದಾರೆ. ಎದುರಾಳಿಗೆ ಅಂಕ ಈ ಬಾರಿ 1 ಅಂಕ. 2 ಅಂಕದ ಮುನ್ನಡೆ. ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ಏಕಲವ್ಯ ತಂಡ ಸ್ಥಳೀಯ ತಂಡವಾಗಿದೆ. ತಂಡದ ಪ್ರಮುಖ ಆಟಗಾರ ಗೌರೀಶ ಎರಡು 0 ಆಟ ಸಾಗ್ತಾ ಇದೆ. ಏಕಲವ್ಯ ಫ್ರೆಂಡ್ಸ್ ಹಾಗೂ ಬಿಎನ್ಸಿ ಹಿರೇಗುತ್ತಿ. ಮುಂದಿನ ಪಂದ್ಯಾಟಕ್ಕಾಗಿ ಕೆಕೆ ಬಾಯ್ಸ್ ವರ್ಸಸ್ ಬಟ್ಟೆ ವಿನಾಯಕ. ಬಹಳಷ್ಟು ಕಟ್ಟುನಿಟ್ಟಿನ ನಿರ್ಣಯವನ್ನು ನೀಡುವಂತಹ ನಿರ್ಣಾಯಕರು ಈ ಒಂದು ಪಂದ್ಯಾಕೂಟದ ನಿರ್ಣಾಯಕರ ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಒಂದೆಡೆ ಸೀತಾರಾಮ್ ಸರ್ ಹಾಗೂ ದಿವಾಕರ್ ಸರ್. ಎರಡು 0 ದಯಮಾಡಿ ಗಮನಿಸಿ, ಮುಂದಿನ ಪಂದ್ಯಕ್ಕಾಗಿ ಕೆಕೆ ಬಾಯ್ಸ್ ಹಾಗೆಯೇ ಬಟ್ ವಿನಾಯಕ ಕೋರಿ ತಂಡ ನಾಣ್ಯ ಚಿಮಿಕೆಗಾಗಿ ಬಲಿಷ್ಠ ದಳಿತವನ್ನು ತಂದುಕೊಂಡಿದ್ದಾನ. ಏಕಲವ್ಯದ ಬಲಿಷ್ಠ ಯುವ ಪ್ರತಿಭೆ ಎದೆ ಸಂಖ್ಯೆ 7. ದಯಮಾಡಿ ಗಮನಿಸಿ, ಈ ಒಂದು ಪಂದ್ಯ ಮುಗಿದ ಬಳಿಕ ಕೆಕೆ ಬಾಯ್ಸ್ ವರ್ಸಸ್ ಬಟ್ಟೆ ವಿನಾಯಕ ಕೋರಿ ದಯಮಾಡಿ ನಾಣ್ಯ ಚಿಮಿಕೆಗಾಗಿ ಪೂರ್ವ ಸಿದ್ಧರಾಗಿರಬೇಕು. ತದನಂತರದ ಪಂದ್ಯ 6ನೆಯ ಪಂದ್ಯ ಆದಿಶಕ್ತಿ ಫ್ರೆಂಡ್ಸ್ ವರ್ಸಸ್ ಭೈರವೇಶ್ವರ ಶಿರೂರು. ಮುಂದಿನ ಪಂದ್ಯ 5ನೆಯ ಪಂದ್ಯ ಕೆಕೆ ಬಾಯ್ಸ್ ಹಿರೇಗುತ್ತಿಯ ಬಲಿಷ್ಠ ಪ್ರತಿಭೆ ಬಲಿಷ್ಠ ದೇಹದ ಆಟಗಾರ ಈ ಬಾರಿ ಎದುರಾಳಿ ಏಕಲವ್ಯ ತಂಡದ ಅಂಕಣದಲ್ಲಿ. ತನ್ನ ನೈಜ ಕಬಡ್ಡಿಯ ಪ್ರದರ್ಶನ ಈ ಬಾರಿ ಬಹಳಷ್ಟು ಡಿಸೈಡ್. ಕರು ಯಾಮರು ಈ ಹಿಂದೆ ಒಂದು ಅಂಕವನ್ನು ಯಶಸ್ವಿ ತಂಡ ಈ ಬಾರಿ ಒಂದು ಅಂಕ. 4-0 4-0.
ಒಂದು ಅಂಕ ತನ್ನ ಖಾತೆಯನ್ನು ಆರಂಭಿಸಿಕೊಂಡಿದೆ ಹಿರೇಗುತ್ತಿ ತಂಡ. ಈ ಬಾರಿ ಏನಾಗಬಹುದು? ಯಸ್, ಆಲ್ರೆಡಿ ಯುದ್ಧದ ದೇಹವನ್ನ ಒಂದು ಅಂಕವನ್ನ ತಪ್ಪನ್ನ ಗುರುತಿಸಬಲ್ಲ. 5-2 ಪಂದ್ಯಾಟ ಸಾಗಿ ಬರ್ತಾ ಇದೆ. 5-2. ಶಾನ್ಮಯ ಆಟದ ಪ್ರದರ್ಶನ ಏಕಲವ್ಯ ತಂಡದ ಆಟಗಾರನಿಂದ. ಈ ಮಧ್ಯೆ ನಿರ್ಣಾಯಕರನ್ನು ಗಮನಿಸಿಕೊಳ್ಳಿ ಆಟಗಾರ. ಈ ಮಧ್ಯೆ ಅಂಕ ಲವ್ ಫೇಲ್ ಆದ್ರೆ ಲಿವರ್ ನ ಸೇಫ್ ಆಗಿ 5-2 ಪಂದ್ಯಾಟ ಸಾಗಿ ಬರ್ತಾ ಇದೆ. 5-2 ಬಲಿಷ್ಠ ಎರಡು ತಂಡಗಳ ನಡುವೆ ನಡೆಯುತ್ತಿರುವಂತಹ ಕಾದಾಟ ಇದಾಗಿದೆ. 5-2 ಮೂರಂಕದ ಮುನ್ನಡೆಯನ್ನ ಕಾಣಿಸಿಕೊಂಡಿದೆ ಏಕಲವ್ಯ. ಬಲಿಷ್ಠ ದಾಳಿಗಾರಿಕೆಯನ್ನು ತೋರ್ಪಡಿಸಿಕೊಡ್ತಿದೆ ಹಿರೇಗುತ್ತಿ. ಈ ಮಧ್ಯೆ ದ್ವಿತೀಯಾರ್ಧದ ಪ್ರಥಮ ಸಮಯ ಬಲಿಷ್ಠ ಹಿಡಿತ. ಇನ್ನೊಂದು ಅಂಕ ಹಿರೇಗುತ್ತಿ ತಂಡಕ್ಕೆ. ಈ ಮಧ್ಯೆ 4-5 ಕೇವಲ ಒಂದಂಕದ ಹಿನ್ನಡೆಯನ್ನ ಸಾಧಿಸಿಕೊಂಡಿದೆ ಹಿರೇಗುತ್ತಿ. ಒಂದಂಕದ ಹಿನ್ನಡೆಯಲ್ಲಿ ಹಿರೇಗುತ್ತಿ ತಂಡ. ಒಂದಂಕದ ಹಿನ್ನಡೆಯಲ್ಲಿ ಹಿರೇಗುತ್ತಿ. 4-5 ತಂಡದ ಬಲಿಷ್ಠ ಪ್ರತಿಭೆ ಯೋಗೇಶ ಎದುರಾಳಿ ತಂಡಕ್ಕೆ ಈ ಬಾರಿ ಪ್ರವೇಶವನ್ನು ಪಡೆದುಕೊಂಡಿದೆ. ಯೋಗೀಶನ ದಾಳಿಗಾರಿಕೆ. ಐದು 4 ಪಂದ್ಯಾಟ ಸಾಗಿ ಬರ್ತಾ ಇದೆ. 5-4 ಯಸ್, ಬಲಿಷ್ಠ ಹಿಡಿತ ಆಗಬಹುವ ನಿರೀಕ್ಷೆಯಲ್ಲಿದೆ. ಯಸ್, ಬಲಿಷ್ಠ ಹಿಡಿತಗಾರಿಕೆಯನ್ನು ತೋರ್ಪಡಿಸಿಕೊಂಡಿದ್ದಾರೆ ಏಕಲವ್ಯ ತಂಡದ ಆಟಗಾರ ಯೋಗೇಶ್ ಹಾಗೂ ಸಾಯಿಲ್ ಮುಖೇನವಾಗಿ. ಒಂದಂಕದ ಮುನ್ನಡೆಯನ್ನ 2 ಅಂಕದ ಮುನ್ನಡೆಯಲ್ಲಿ ಏಕಲವ್ಯ 6-4 ಪಂದ್ಯಾಟ ಸಾಗಿ ಬರ್ತಾರೆ. 6-4 ಥರ್ಡ್ ಡಿಸೈಡ್. ಬಾಡಿ ಮಾಡಿ ಬಹಳಷ್ಟು ಪ್ರಯತ್ನ ಅಂಕ ಗಳಿಕೆಯಲ್ಲಿ ನಡೆದುಕೊಳ್ತಾ ಇದೆ ಈ ಭಾಗದಲ್ಲಿ. ನಿರ್ಣಾಯಕರ ನಿರ್ಣಯ, ಉತ್ತಮವಾದ ನಿರ್ಣಯ. ಒಂದಕ್ಕವನ್ನು ತನ್ನದಾಗಿಸಿಕೊಂಡಿದ್ದಾನೆ. 7-4 7-4 7-4 7-4 ಯೋಗೀಶ ದಾಳಿಗಾರಿಕೆಯಲ್ಲಿ 7-4 ಯೋಗೇಶ ಅಂಕಪಟ್ಟಿಯಲ್ಲಿ ಕೇವಲ 3 ಅಂಕದ ಮುನ್ನಡೆಯಲ್ಲಿ.
ವಾಲ್ಕರಲ್ಲಿ ಇದೀಗ ಸಮಯದ ವ್ಯರ್ಥವನ್ನು ಮಾಡಿಕೊಳ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ 7-4 ಮುಖೇನ ಹೋಗಿ ಡಿಸೈಡ್ ಅಂಕಗಳಿಗೆ ಅನಿವಾರ್ಯತೆಯನ್ನು ಎದುರಿಸಿಕೊಳ್ತಿದೆ ಹಿರೇಗುತ್ತಿ. ದಾಳಿಗಾರಿಕನ ಮೊರಾಸ್ 5-7 2 ಅಂಕದ ಹಿನ್ನಡೆ ಮಾತ್ರ ಹಿರೇಗುತ್ತಿ ತಂಡಕ್ಕೆ. ಕೊನೆಯ 3 ನಿಮಿಷದ ಅವಕಾಶ. ಲಾಸ್ಟ್ 3 ಮಿನಿಟ್. 3 ನಿಮಿಷದಲ್ಲಿ ಆಗಬಹುದು. ಕೇವಲ 2 ಅಂಕದ ಹಿನ್ನಡೆಯಲ್ಲಿ ಮಾತ್ರ 7-5 7-5. ಈ ಮಧ್ಯೆ ಟೈಮ್ಔಟ್. ತಾಳಿಗಾರಿಕೆಯಲ್ಲಿ ಏಕಲ್ ಹಿರೇಗುತ್ತಿ ತಂಡ. ಡಿಸೈಡ್ ಅಂಕದ ಗಳಿಕೆ ಅನಿವಾರ್ಯ. ಈ ಅಂಕವನ್ನ ಕೈ ಚೆಲ್ಲಿದರೆ ಕೇವಲ 1 ಅಂಕವಷ್ಟೇ ನಿಮ್ಮ ಹೊತ್ತಿಗೆಯಲ್ಲಿರುವುದು. ಏಕಲವ್ಯ ಯಸ್, ಇದು ಡಿಸೈಡ್ ನ ಬಲಿಷ್ಠ ಹಿಡಿತ. ಯಸ್, ವಾಟ್ಔಟ್ 1-1. ಯಸ್, ಇವರು ನಿರ್ಣಾಯಕರು ತಮ್ಮ ತಪ್ಪನ್ನ ಕ್ಷಣಾರ್ಧದಲ್ಲಿ ಗುರುತಿಸಿ ಎದುರಾಳಿಗೆ ತಕ್ಕ ನಿರ್ಣಯವನ್ನು ನೀಡಿದ್ದಾರೆ. ಲಾಸ್ಟ್ 2 ಮಿನಿಟ್. 6-8. ಯಸ್, ಬಾರಿ ಬಲಿಷ್ಠ ಪ್ರತಿಭೆ ತೋರಿಸಿಕೊಂಡಿದ್ರು. 8 ಈಚ್. 8 ಸಮ. ದಯಮಾಡಿ ಮುಂದಿನ ಪಂದ್ಯದ ನಾಣಿಸುವಿಕೆಗಾಗಿ ಕೆಕೆ ಬಾಯ್ಸ್ ಹಾಗೆ ವಿನಾಯಕ ಕೋರಿ ತಂಡ ದಯಮಾಡಿ ನಾಣಿಸುವಿಕೆಗಾಗಿ ಬರಬೇಕು. ತದನಂತರ ನಡೆಯುವ ಪಂದ್ಯ ಆದಿಶಕ್ತಿ ಫ್ರೆಂಡ್ಸ್ ವರ್ಸಸ್ ಭೈರವೇಶ್ವರ ಶಿರೂರು. ಕೊನೆಯ ಕ್ಷಣದಲ್ಲಿ ಅಂಗಬುಟ್ಟಿಯಲ್ಲಿ ಮುನ್ನುಗ್ಗುತ್ತಾ ಇದೆ. ಚುರುಕಿನ ಆಟವನ್ನು ಪ್ರದರ್ಶನ ಮಾಡಿಕೊಳ್ತಾ ಇದೆ ಹಿರೇಗುತ್ತಿ. 1 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಿದೆ ಹಿರೇಗುತ್ತಿ ತಂಡ. 9-8 ಮುಖೇನವಾಗಿ 9-8 1 ಅಂಕದ ಮುನ್ನಡೆಯಲ್ಲಿ ಹಿರೇಗುತ್ತಿ. ಕೊನೆಯ 1 ನಿಮಿಷ ಮಾತ್ರ ಬಾಕಿ. ಕೊನೆಯ 1 ನಿಮಿಷ. ಏನಾಗಬಹುದು? ಕುತೂಹಲಕಾರಿ ಘಟ್ಟದಲ್ಲಿ ಪಂದ್ಯಾಟ. ಒಂದಾಟದ ಮುನ್ನಡೆಯಲ್ಲಿ ಹಿರೇಗುತ್ತಿ ತಂಡ. ದಾಳಿಗಾರಕನಾಗಿ 18ನೇ ಕ್ರಮಾಂಕದ ಆಟಗಾರ ಗೌರೀಶ. ಗೌರೀಶ 1 ಅಂಕವನ್ನು ತನ್ನ ತಂಡಕ್ಕೆ ತಂದ. ಒಂದು 9 ಸಮ. 1 ಸಮ. ಕೊನೆಯ ಕ್ಷಣಗಣನ 1 ಸಮ. 1 ಸಮ. ಏನಾಗಬಹುದು? ಪ್ರೇಕ್ಷಕರಲ್ಲಿ ಕುತೂಹಲಕಾರಿ. ಒಂದು ಸಮ. ಇದೀಗ ಕುತೂಹಲಕಾರಿ ಘಟ್ಟದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಿರ್ಣಾಯಕ ನಿರ್ಣಯ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇವತ್ತೇ ಸಮಯ ಮುಕ್ತಾಯ. ಪಂದ್ಯ ಡ್ರಾ. ಬಸ್ಸಾಗಿ ಪರಿವರ್ತನೆಗೊಳ್ಳಲಿದೆ. ದಯಮಾಡಿ ಗಮನಿಸಿ, ಈ ಬಾರಿ ಜೀವಗೆರೆ ಬೋನಸ್ ಆಗಿ ಈ ಭಾಗದಲ್ಲಿ ಕೇಳಿಕೊಂಡಿದೆ. ಉತ್ತಮವಾದ ದಾಳಿಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ ಏಕಲವ್ಯ ತಂಡದ ಪರವಾಗಿ ಆಟಗಾರ
ಎಸ್ ಈ ಬಾರಿ ಬಲಿಷ್ಠ ಹಿಡಿತ 1-1 1-1 ಸುಲಭಕ್ಕೆ ತುತ್ತಾದ ಅಂಕ ಹಿರೇಗುತ್ತಿಗೆ 2-1. ಇದು ಕೇವಲ 5 ರೈಡ್ಗಳ ಪಂದ್ಯವಾಗಿರ್ತದೆ. ಎರಡು ಸಮ. ಕೊನೆಯ 3 ದಾಳಿ 2 ತಂಡಗಳಿಗೆ. ಈ ಬಾರಿ ಏನಾಗಬಹುದು? ಪ್ರೇಕ್ಷಕರಲ್ಲಿ ಕುತೂಹಲ. ಇಲ್ಲೊಬ್ಬ ಜಾಣ, ನೀ ಜಾಣ. ಒಂದಂಕ 5ರೊಳಗೆ 3-2 3-2. ಯಸ್ 4-2 4-2. ಫೀಲ್ಡರಲ್ಲಿ ಕುತೂಹಲ ಕಾರ್ಯಘಟ್ಟದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಿರ್ಣಾಯಕರಿದ್ದಾರೆ ಆಟಗಾರರು ಯಾವುದೇ ರೀತಿ ಒಂದು 3-5. ಸಿಡಿದವನ ಯಶಸ್ವಿಗೊಳಿಸಿಕೊಂಡಿದೆ ಏಕಲವ್ಯ. 4-5 ಮುಖೇನವಾಗಿ ಕೇವಲ 1 ಅಂಕ. ನಾಲ್ಕು ಐದು 4-5 ಇನ್ ಫೇವರ್ ಆಫ್ ದೇವರಾಜ. 5ನೇ ರೈಡ್ 5th ರೈಡ್, ಲಾಸ್ಟ್ ರೈಡ್. ಗಮನಿಸಿ, ಪಂದ್ಯ ಟೈ ಆದಲ್ಲಿ ಗೋಲ್ಡನ್ ರೈಡ್ಗೆ ಅವಕಾಶ. ಮುಖೇನವಾಗಿ ಬೋನಸ್. 5-6ರಲ್ಲಿ ಪಂದ್ಯಾಟ ಸಾಗಿ ಬರ್ತದೆ. 5-6 ಏಕಲವ್ಯ 5. ಈ ಒಂದು ಪಂದ್ಯಾಕೂಟದಲ್ಲಿ ಉಳಿಯಲೇಬೇಕಾದಲ್ಲಿ ಒಂದು ಹಿಡಿತ 6. ಸೊ ಈ ಪಂದ್ಯಾಟ ಮುಕ್ತಾಯಗೊಂಡಿದ್ದು ಹಿರಿಗುತ್ತಿ